ಕನ್ನಡದ ಖ್ಯಾತ ಹಿರಿಯ ನಟಿಯಾಗಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಏನಿಲ್ಲ ಅನ್ನೋದು ನಿಜಕ್ಕೂ ಶಾಕಿಂಗ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಯಾರು ಈ ಕಲಾವಿದೆ ನೋಡೋದನ್ನ ಬನ್ನಿ ಸ್ನೇಹಿತರೆ. ಹೌದು, ಕನ್ನಡ ಚಿತ್ರದಲ್ಲಿ ಸುಮಾರು 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ನಟಿ ಲಕ್ಷ್ಮಿ ಅವರು ಏನಿಲ್ಲ ಅಂತ ಹೇಳ್ಬೋದು. ಹೌದು, ಸದ್ಯ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರವಾದ 22 ವರ್ಷಗಳ ಕಳೀತಾ ಬರ್ತದೆ ಅಂತ ಹೇಳ್ಬೋದು. ಇವರು ಕೊನೆಯದಾಗಿ ಅಭಿನಯಿಸಿದ ಸಿನಿಮಾನೇ ವಂಶಿ ಸಿನಿಮಾ ಅಂತ ಹೇಳ್ಬೋದು. ಪುನೀತ್ ರಾಜ್ಕುಮಾರ್ ಅಭಿನಯಿಸಿದಂಥ ತಾಯಿಯ ಪಾತ್ರದಲ್ಲಿ ಮತ್ತು ಅದೊಂದು ಬ್ಲಾಕ್ ಬಸ್ಟರ್ ಸಿನಿಮಾನೂ ಕೂಡ ಅದಾಗಿತ್ತು. ಇನ್ನು ಗಾಳಿ ಮಾತು ಮತ್ತು ಜೂಲಿ ಸಿನಿಮಾದ ಮೂಲಕ ಬಂದಂಥ ನಟಿ ಲಕ್ಷ್ಮಿ ಅವರು ಇದೀಗ ಕೇವಲ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ನಿಜಕ್ಕೂ ಇದೊಂದು ರೀತಿ ಶಾಕಿಂಗ್ ಮಾಹಿತಿ ಅಂತ ಕೂಡ ಹೇಳ್ಬೋದು. ಸದ್ಯ ತಮಿಳುನಾಡಿನಲ್ಲಿ ಅವರು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೊಡೋದ್ರ ಮೂಲಕ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ. ಇನ್ನು ಇದರ ಬಗ್ಗೆ ಯಾರೋ ಒಬ್ಬರು ಯೂಟ್ಯೂಬರ್ ಪಾಡ್ಕಾಸ್ಟ್ನವರು ಕೇಳಿದ್ದಕ್ಕೆ ಇದಕ್ಕೆ ಉತ್ತರ ಸಹ ಕೊಟ್ಟಿದ್ದಾರೆ. ಹೌದು, ನಾನು ಸ್ವಂತವಾಗಿ ಇಲ್ಲೇ ಇದ್ದೇನೆ, ಉದ್ಯಮವನ್ನು ಮಾಡಿಕೊಂಡಿದ್ದೇನೆ. ಸರಿಯಾದ ಕಥೆ ಸಿಗಲಿಲ್ಲ ಮತ್ತು ಅವಕಾಶಗಳು ಕೂಡ ಕಡಿಮೆ ಆಯಿತು. ಹಿರಿಯ ನಟಿಯರಿಗೆ ಎಷ್ಟು ಮಟ್ಟಿಗೆ ಅವಕಾಶ ಸಿಗುತ್ತೆ ಅಂತ ನಿಮಗೆಲ್ಲ ಗೊತ್ತಿರೋಂಥದ್ದೇ. ಹಾಗಂತ ಚಿತ್ರರಂಗನೇ ನಂಬಿಕೊಂಡು ಜೀವನನೂ ಕೂಡ ಸಾಗಿಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸಾಕು, ನನಗೆ ಇಷ್ಟು ದಿನ ಪ್ರೀತಿ ಮತ್ತು ಆಶೀರ್ವಾದವನ್ನು ಕೊಟ್ಟಿದ್ದೀರಾ ಅಂತ ಹೇಳಿ ತುಂಬಾ